ರಾಮಯುಗ ಪ್ರಾರಂಭ ಆಯ್ತು ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಕೇಸರಿಮಯ ವಾತಾವರಣ ನೋಡಿದರೆ ನಮಗೆ ಹೆಮ್ಮೆಯ ವಿಷಯ. 500 ವರ್ಷಗಳ ಕಾಲ ಆಗುವಂಥ ಕೆಲಸ ಈ ನೇತೃತ್ವದಲ್ಲಿ ಆಗ್ತಾ ಇದೆ ಅಂದರೆ ನಾವು ಎಲ್ಲರೂ ಭಾಗ್ಯವಾನರು. ಈ ಎಲ್ಲ ಕಡೆ ಈಗ ಕೇಸರಿಮಯ ವಾತಾವರಣ ನೋಡಿ ನಮಗೇನು ಅನಿಸ್ತಾ ಇದೆ ಅಂದರೆ ರಾಮಯುಗ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. बोलो श्री जय श्री राम की छत्रपति शिवाजी महाराज की अयोध्यापति श्री रामचंद्र की ಇಲ್ಲಿಯವರೆಗೂ 1991ರಿಂದ 92ರಿಂದ ಏನು ಸತತವಾಗಿ ಪ್ರಯತ್ನ ಮಾಡ್ತಾ ಬಂದು ಹಿಂದೂ ಸಂಘಟನೆ ಆ ಒಂದು ಸಂಘಟನೆ ಮೂಲಕ ಹೋರಾಟ ನಡೆಸಿ ಇಲ್ಲಿವರೆಗೆ ಏನು ನಾವು ಮಾಡ್ತಾ ಬಂದಿದ್ದೀವಿ ಹೋರಾಟವನ್ನು ಈ ಒಂದು ನಾಳೆ ಸುವರ್ಣಯುಗ ಅಂತಲೂ ಕರಿಬೋದು ಇದಕ್ಕೆ. ಯಾಕಂದರೆ ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳೋದ್ರಿಂದ ಈ ಒಂದು ಹೋರಾಟಕ್ಕೆ ನಮಗೆ ಜಯ ತಂದಂತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಭಾರತ ದೇಶ ಕೇಸರಿಮಯವಾಗಿ ಒಂದು ದೀಪಾವಳಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕಾಗಿ ಅದೇ ರೀತಿ ನಮ್ಮಲ್ಲಿ ನಮ್ಮ ಸವಣೂರಿನಲ್ಲಿಯೂ ಒಂದು ದೀಪಾವಳಿಯ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅದರಲ್ಲಿಯೂ ನಮ್ಮ ಓಣಿಯಲ್ಲಿ ಬುಧವಾರಪೇಟೆಯಲ್ಲಿಯೂ ಒಂದು ಕೇಸರಿಮಯ ವಾತಾವರಣ ಸೃಷ್ಟಿಯಾಗಿ ಒಂದು ದೀಪಾವಳಿ ಹಬ್ಬದಂತೆ ಆಚರಣೆ ಮಾಡಲು ಎಲ್ಲ ಯುವಕರು ಉತ್ಸಾಹಿಗಳಾಗಿದ್ದಾರೆ. ಆದ್ದರಿಂದ ಈ ಒಂದು ನೆನಪು ಸದಾ ಅತ್ಯಾಸರಾಗಿ ಉಳಿಯುತ್ತದೆ ಎಂದು ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.